ಇದು ಮುಖ್ಯವಾಗಿ ಕ್ಯಾಬ್ ಚಾಲಕರುಗಳಿಗೆ ಸಂಬಂಧಪಟ್ಟ ವಿಡಿಯೋ. ನೀವು ನೋಡ್ತಿರೋ ನೋಡಲ್ವೋ, ನಿಮ್ಮ ಸ್ನೇಹಿತರುಗಳಿಗೆ ತಿಳಿಸಲ್ವೋ ಅಂತಕ್ಕಂಥದ್ದು ತಮಗೆ ಸಂಬಂಧಪಟ್ಟ ವಿಚಾರ. ಆದರೆ ವಿಚಾರವನ್ನು ತಿಳ್ಕೊಳ್ಳಿ ಅಂತಕ್ಕಂತಹ ವಿಚಾರವಾಗಿ ನಾನು ನಿಮಗೆ ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಈ ಹಿಂದಿನ ಆಯುಕ್ತರು ಯೋಗೇಶ್ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ಪದ ಬಂದ್ಬಿಡುತ್ತೆ, ಕ್ಯಾಬ್ ಚಾಲಕರುಗಳಿಗೆ ಒಂದು ದರ ಒಂದು ನಗರ ಅಂತಕ್ಕಂತಹ ವಿಚಾರವನ್ನು ಕಾನ್ಸೆಪ್ಟನ್ನು ತಗೊಂಡು ಬರ್ತಾರೆ. ತುರಾತುರಿಯಲ್ಲಿ ಆಯುಕ್ತರಾಗಿದ್ದಂತಹ ಯೋಗೇಶ್ ಅವರು ನಾನು ಏನು ಆದೇಶವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಒಂದಿಷ್ಟು ಪರಿಜ್ಞಾನವೂ ಕೂಡ ಇಲ್ಲದೆ ಆದೇಶಕ್ಕೆ ಸಹಿ ಹಾಕ್ಬಿಡ್ತಾರೆ. ಎಂತಹ ಚಕ್ರ ವ್ಯೂಹದ ಷಡ್ಯಂತ್ರವನ್ನ ಸಾರಿಗೆ ಇಲಾಖೆಯಲ್ಲೇ ಇರತಕ್ಕಂತಹ ಅಧಿಕಾರಿಗಳು ಇನ್ನೊಬ್ಬ ಅಧಿಕಾರಿಯ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸ್ತಾರೆ ಅಂತಕ್ಕಂಥದ್ದಕ್ಕೆ ಒನ್ ರೇಟ್ ಒನ್ ಸಿಟಿ ಅಂತಕ್ಕಂಥದ್ದೇ ಬಹುದೊಡ್ಡ ಅಸ್ತ್ರವಾಗಿ ನಿಮ್ಗಳ ಮುಂದೆ ಬರ್ತದೆ. ಯಾಕೆ ಈ ಹಿಂದಿನ ಆಯುಕ್ತರಾಗಿದ್ದಂತಹ ಯೋಗೇಶ್ ಅವರು ಆದೇಶವನ್ನು ಮಾಡಿದಂತಹ ಒನ್ ರೇಟ್ ಒನ್ ಸಿಟಿ ಅಂತಕ್ಕಂತಹ ಕಾನ್ಸೆಪ್ಟು ಚಾಲಕರುಗಳಿಗೆ ಯಾಕೆ ಸಿಗಲಿಲ್ಲ? ಇದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಎಲ್ಲರೂ ಕೂಡ ಬಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒನ್ ರೇಟ್ ಒನ್ ಸಿಟಿ ಕೊಡಿ, ಒನ್ ರೇಟ್ ಒನ್ ಸಿಟಿ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನ ತಾವುಗಳು ಗಮನಿಸಿರ್ತೀರ. ಆದರೆ ಯೋಗೇಶ್ ಅವರು ಕೊಟ್ಟಂತಹ ಆದೇಶವನ್ನ ಕೆಳ ಹಂತದ ಅಧಿಕಾರಿಗಳು ಏನು ರಾಜ್ಯದಲ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಬಂದಿರತಕ್ಕಂತಹ ಕಾರ್ಪೊರೇಟ್ ಸಂಸ್ಥೆಗಳಿವೆ, ಈ ಸಂಸ್ಥೆಗಳಿಗೆ ನೋಟಿಸ್ ಅನ್ನ ಯಾರು ಕೊಟ್ಟರು ಅಂತಕ್ಕಂಥದ್ದನ್ನ ಇದುವರೆಗೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ಏಕೆಂದ್ರೆ ನೀವು ಅಲ್ಲೇನಾದ್ರೂ ಈ ಪ್ರಶ್ನೆಗಳನ್ನ ಮಾಡಿದ್ದಿದ್ರೆ ನಿಮ್ಗೆ ಸತ್ಯಾಂಶ ಹೊರ ಬಂದಿರೋದು ಅಂತಕ್ಕಂತಹ ವಿಚಾರವಾಗಿ. ಈಗ 4ನೇ ತಾರೀಕು ಸಂಜೆ ಮೇಡಮ್ ಅವರು ಒಂದು ಆದೇಶವನ್ನ ಮಾಡ್ತಾರೆ, ಕ್ಯಾಬ್ ಚಾಲಕರುಗಳು ಎಲ್ಲರೂ ಕೂಡ ಮೀಟರ್ ಕಾನ್ಸೆಪ್ಟ್ ಒಳಗಡೆ ಬರಬೇಕು ಅಂತಕ್ಕಂತಹ ವಿಚಾರವಾಗಿ ತಗೊಂಡು ಬರ್ತಾರೆ. ಈ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಕರ್ನಾಟಕ ಹೈಕೋರ್ಟ್ ನಲ್ಲಿ ಇರ್ತಕ್ಕಂತಹ ಕೇಸ್ಗೆ ಸಂಬಂಧಪಟ್ಟ ಒಂದು ವಿಚಾರಣೆಯನ್ನ ಇದುವರೆಗೂ ಕೂಡ ಸ್ಟೇಯನ್ನ ವೆಕೆಟ್ ಮಾಡದೇ ಇರತಕ್ಕಂತಹ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿರುವ ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಆಗ ಬಂದಂತಹ ನಾಯಕರುಗಳ ಮೂಗಿಗೆ ತುಪ್ಪವನ್ನ ಸವರುವ ಜೊತೆಯಲ್ಲಿ ಈ ಸಮಸ್ಯೆಯನ್ನ ಹಾಗೇ ಇಟ್ಕೊಂಡು ಇವತ್ತಿನ ಸಮಸ್ಯೆಯನ್ನ ಹೇಗೆ ಪರಿಹಾರವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಒಳ್ಳೆ ಚೆನ್ನಾಗಿ ಚೆಕ್ಪೇಟ್ ಮಾಡುವಂತಹ ಅಧಿಕಾರಿಗಳನ್ನ ಸಾರಿಗೆ ಇಲಾಖೆಯಲ್ಲಿ ಕುಂಡಿಸ್ಕೊಂಡಿದೀವಲ್ಲ, ಇದೆಲ್ಲದೂ ಕೂಡ ನಮ್ಮ ಕರ್ಮದ ಪಾಲು. ಕರ್ನಾಟಕ ಹೈಕೋರ್ಟ್ ನಲ್ಲಿ 4 ಜನ ಚಾಲಕರುಗಳು ಹಾಕೊಂಡಿರ್ತಕ್ಕಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಸಾರಿಗೆ ಇಲಾಖೆಯೇ ಆ ಒಂದು ವಿಚಾರಣೆಯನ್ನ ಸ್ಟೇ ತಂದಿರತಕ್ಕಂತಹ ವಿಚಾರವಾಗಿ ವೆಕೆಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿಲ್ಲ. ಆ ಕೇಸೇ ವೆಕೆಟ್ ಆಗಿಲ್ಲ ಅಂದಮೇಲೆ ನಿಮ್ಗಳಿಗೆ ಯಾರು ಒನ್ ರೇಟ್ ಒನ್ ಸಿಟಿ ದರವನ್ನ ಕೊಡ್ತಾರೆ ಅಂತಕ್ಕಂಥದ್ದಕ್ಕೆ ಬಹುದೊಡ್ಡ ಪ್ರಶ್ನೆಯಾಗಿ ನಿಮ್ಮನ್ನ ಕಾಡುತ್ತೆ. ನಿಮ್ಗಳಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಬೇಕು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಾತ್ಮಕವಾಗಿ ಯಾರಿಂದ ಯಾರಿಗೆ ಕೇಸ್ ನಡೀತು, ಯಾರು ಹಾಕೊಂಡ್ರು ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಜೊತೆಗೆ ಸಾಧ್ಯವಾದ್ರೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆಯ ಸಂಪೂರ್ಣವಾದ 236 ಪುಟಗಳ ಎಲ್ಲ ಒಂದು ದಾಖಲೆಯನ್ನು ಕೂಡ ಅಪ್ಲೋಡ್ ಮಾಡುವಂತಹ ಕೆಲಸವನ್ನ ಮಾಡ್ತೇನೆ. ಯಾರೆಲ್ಲ ಒನ್ ರೇಟ್ ಒನ್ ಸಿಟಿ ಬೇಕು ಅನ್ಕೊಳ್ತೀರಾ, ಸುಮ್ಮನೆ ಹೋಗಿ ಒನ್ ರೇಟ್ ಒನ್ ಸಿಟಿ ಬೇಕು ನಮ್ಗೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾರೂ ಕೊಡೋದಿಲ್ಲ. ಕಾನೂನಾತ್ಮಕವಾಗಿ ನಿಮ್ಮನ್ನ ಬಳಕೆ ಮಾಡಿರ್ತಕ್ಕಂತಹ ಒಂದು ಏನು ಈ ಕಾರ್ಪೊರೇಟ್ ಸಂಸ್ಥೆಗಳಿದೆ, ಈ ಸಂಸ್ಥೆಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಕಾನೂನಾತ್ಮಕವಾಗಿ ತಾವುಗಳು ಏನ್ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಮೊದಲು ತಾವುಗಳು ತಿಳ್ಕೋಬೇಕು. ಸ್ನೇಹಿತರೆ ನೋಡಿ, ಇಡೀ ಕರ್ನಾಟಕ ಹೈಕೋರ್ಟ್ನ ಆ ತೀರ್ಪಿಗೆ ಸಂಬಂಧಪಟ್ಟಂತೆ 1-2-3 ಪಾಯಿಂಟ್ಗಳನ್ನ ತಮ್ಮ ಮುಂದೆ ಇಂಗ್ಲಿಷ್ನಲ್ಲಿದೆ, ಅದನ್ನ ಓದ್ತೀನಿ, ಅರ್ಥವಾಗೋರಿಗೆ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಅನ್ಕೊಳ್ತೀನಿ. ಬಿ ಕೇಪಬಲ್ ಆಫ್ ಬೀಯಿಂಗ್ ಟ್ರ್ಯಾಕ್ಡ್ ಕಂಟಿನ್ಯೂಸ್ಲಿ ವಿತ್ GPRS ಫೆಸಿಲಿಟಿ ವಿತ್ ಎ ಪ್ರಾವಿಷನ್ ಆಫ್ ಎ ಪಬ್ಲಿಕ್ ಬಟನ್, ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟದ್ದು. ಫಾರ್ ದಿ ಯೂಸ್ ಆಫ್ ದಿ ಪ್ಯಾಸೆಂಜರ್ಸ್ ಕೇಪಬಿಲಿ of alerting the control room of aggregators as well as local police without any hindrance of interference by the driver. ಇದು GPRS ಮತ್ತು GPS ಗೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂಥದ್ದು, ಇವತ್ತು ತಾವುಗಳು ಬಟನ್ ಅನ್ನ ಒತ್ತಿದ್ರೆ ಅದು ಅಗ್ರಿಗೇಟರ್ ಕಂಪನಿಗಳಿಗೆ ಹೋಗಬೇಕು ಮತ್ತು ಹತ್ತಿರದ ಪೊಲೀಸ್ ಠಾಣೆಗಳಿಗೂ ಕೂಡ ಹೋಗಬೇಕು ಅಂತಕ್ಕಂತಹ ವಿಚಾರವಾಗಿ ಅವತ್ತು ಕೂಡ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹಾಗೆ ಬಿ ಫಿಟೆಡ್ ವಿತ್ ಸಿಂಗಲ್ ಇಂಟಿಗ್ರೇಟೆಡ್ GPRS ಕೇಪಬಲ್ ವೆಹಿಕಲ್ ಟ್ರ್ಯಾಕಿಂಗ್ ವಿತ್ ದಿ ಯೂನಿಟ್ ವಿತ್ ಪ್ರಿಂಟರ್ ಡಿಸ್ಪ್ಲೇ ಪ್ಯಾನಲ್ ಅಂಡ್ ಡಿಜಿಟಲ್ ಫೇರ್ ಮೀಟರ್ ಆಸ್ ಪರ್ ದಿ ಸ್ಪೆಸಿಫಿಕೇಶನ್ ಡಿಟೈಲ್ಡ್ ಇನ್ ಅಪೆಂಡಿಕ್ಸ್
2 capable of generating a printed receipt to be given of the passengers. ನೀವು ಒನ್ ರೇಟ್ ಒನ್ ಸಿಟಿಯನ್ನು ಕೇಳಬೇಕಾಗಿರ್ತಕ್ಕಂಥದ್ದು ಡಿಜಿಟಲ್ ಫೇರ್ ಮೀಟರ್ ಹಾಕ್ಕೊಂಡು ಕಂಪನಿಗಳು ಕೊಡೋದಿಲ್ಲ. 2016 ದೇಶದ ಸೆಂಟ್ರಲ್ ಗೌರ್ಮೆಂಟ್ನ ಮೋಟರ್ ವೆಹಿಕಲ್ ಆಕ್ಟ್ನ ಅಮೆಂಡ್ಮೆಂಟ್ ಬಿಲ್ಗಳನ್ನ ತಾವುಗಳು ಓದಿದ್ರೆ ಅಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ದರವನ್ನು ನಿಗದಿಪಡಿಸೋದು, ದರವನ್ನು ಕೊಡ್ತಕ್ಕಂಥದ್ದು, ಯಾವ ಸಂದರ್ಭದಲ್ಲಿ ಯಾವ ದರವನ್ನು ಕೊಡಬೇಕು ಅಂತಕ್ಕಂಥ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಕ್ಕಂತಹ ವಿಚಾರವಾಗಿ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಆದರೆ ಇದು ಕರ್ನಾಟಕ ಹೈಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ. ಬಿ ಫಿಟೆಡ್ ವಿತ್ ಆನ್ ಯೆಲ್ಲೋ ಕಲರ್ಡ್ ಡಿಸ್ಪ್ಲೇ ಬೋರ್ಡ್ ವಿತ್ ವರ್ಡ್ಸ್ ಟ್ಯಾಕ್ಸಿ visible both from the front and the rear. The board shall be capable of being illuminated during the night hours. ನೀವು ಹಿಂಬದಿಯಲ್ಲಿ ಮತ್ತು ಮುಂಭಾಗದಲ್ಲಿ ಟ್ಯಾಕ್ಸಿ ಅನ್ನುವಂತಹ ಒಂದು ಬೋರ್ಡನ್ನು ಡಿಸ್ಪ್ಲೇ ಮಾಡಬೇಕು ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ಆ ಒಂದು ವಿಚಾರಣೆಯಲ್ಲಿ ತಿಳಿಪಟ್ಟಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಾವುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, 4 ಜನ ಚಾಲಕರುಗಳು ಈ ಕೇಸನ್ನು ಹಾಕಿರ್ತಕ್ಕಂಥದ್ದು. ಈ ಕೇಸನ್ನು ಹಾಕಿಸಿದವರು ಸ್ಟೇ ತಗೊಂಡು ಬಂದು ನಿಂತ್ಕೊಂಡ್ರು. ನೀವು 1.5 ಲಕ್ಷ ಜನ ಇದ್ದೀರಲ್ಲ, ನೀವೆಲ್ಲ ಸೇರ್ಕೊಂಡು ಈ ಕೇಸನ್ನು ವೆಕೆಟ್ ಮಾಡಿಸ್ಕೊಳ್ಳಿ ಫಸ್ಟ್. ಆಮೇಲೆ ಒನ್ ರೇಟ್ ಒನ್ ಸಿಟಿ ಬಗ್ಗೆ ಮಾತಾಡೋದಂದ್ರೆ ಒನ್ ರೇಟ್ ಒನ್ ಸಿಟಿ ಬಗ್ಗೆ ನೀವೇನೂ ಮಾಡೋಕ್ಕಾಗಲ್ಲ. ಇದು ನಮಗೆ ಗೊತ್ತಾಗಿರ್ತಕ್ಕಂತಹ ವಿಚಾರ. ಒನ್ ರೇಟ್ ಒನ್ ಸಿಟಿಯನ್ನು ಈ ಅಗ್ರಿಗೇಟರ್ ಕಂಪನಿಗಳು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನಿಮಗೆ ಒನ್ ರೇಟ್ ಒನ್ ಸಿಟಿ ಬೇಕು ಅಂದರೆ ಈ ಕೇಸಿಗೆ ಸಂಬಂಧಪಟ್ಟ ವಿಚಾರಣೆಯನ್ನು ವೆಕೆಟ್ ಮಾಡಿಸ್ಕೋಬೇಕು. ಫರ್ದರ್ ಮುಂದೆ ನೀವು ಮೀಟರ್ ಅಳವಡಿಕೆ ಮಾಡ್ಕೋಬೇಕು. ಮೀಟರ್ನಲ್ಲಿ ರಿಸಿಪ್ಟ್ ಬರುವ ಜೊತೆಯಲ್ಲಿ ನೀವು ದರವನ್ನು ನಿಗದಿಪಡಿಸ್ಕೊಂಡ್ರೆ ಮಾತ್ರ ನೀವೇನಾದರೂ ಒಂದಿಷ್ಟು ಸಾಧನೆ ಅಂತ ಮಾಡೋಕ್ಕಾಗುತ್ತೋ ವಿನಃ ಇದನ್ನು ಇನ್ನುಳಿದಂತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒನ್ ರೇಟ್ ಒನ್ ಸಿಟಿಯ ವಿಚಾರವಾಗಿ ಸಾಧನೆ ಮಾಡಲು ಸಾಧ್ಯವಿಲ್ಲ. ಧನ್ಯವಾದ.